ಬಿಸಿಲು ನೆರಳಿನ ಹಾದಿ, ದಿವ್ಯ ಸ್ಫೂರ್ತಿಯ ಹಾದಿ, ಜ್ಞಾನ ಜ್ಯೋತಿಯ ಹಾದಿ, ಹೊಸ ಬೆಳಕಿನ ಹಾದಿ, ಕಾರ್ಮೋಡ ಸೆರೆದು ಹೊಂಬೆಳಕ ಕಂಡ ಹಾದಿ, ಶಿವಶಕ್ತಿ ತುಂಬಿ ನವ ಚೇತನ ಕೊಟ್ಟ ಹಾದಿ, ಸಮಸ್ಯೆ ಎಂಬ ಸಮರದಲ್ಲೂ ಪ್ರಭು ಕೈ ಹಿಡಿದ ಹಾದಿ, ಪರಮಾತ್ಮನ ಛತ್ರ ಛಾಯೆಯ ಹಾದಿ, ಹೊಸ ಸೃಷ್ಟಿಯ ಹೊಸ ಸಂಕಲ್ಪದಲ್ಲಿ, ಅನುಭವದ ಹಾದಿಯಲ್ಲಿ, ಅನುಭವದ ಈ ಹಾದಿಯಲ್ಲಿ. ಇಳಕಲ್ ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯ ಒಂದು ಪಟ್ಟಣ. ಇಳಕಲ್ ವ್ಯಾಪಾರ, ವಾಣಿಜ್ಯ, ಶಿಕ್ಷಣ ಮತ್ತು ಉದ್ಯಮದ ಪ್ರಮುಖ ಕೇಂದ್ರವಾಗಿದೆ. ಇದು ಶಿಕ್ಷಣ ಸಂಸ್ಥೆಗಳಿಗೆ ಹೆಸರುವಾಸಿಯಾಗಿದೆ. ಇಳಕಲ್ ಗುಲಾಬಿ ಗ್ರನೈಟ್, ಮಾಣಿಕ್ಯ ಕೆಂಪು, ರೂಬಿ ರೆಡ್ಗೆ ಹೆಸರುವಾಸಿಯಾಗಿದೆ. ಇದನ್ನು ಪ್ರಪಂಚದಾದ್ಯಂತ ರಫ್ತು ಮಾಡಲಾಗುತ್ತದೆ. ಇಳಕಲ್ ಕೈಮಗ್ಗದ ಸೀರೆಗಳಿಗೆ ಪ್ರಸಿದ್ಧವಾಗಿದೆ. ಇವುಗಳನ್ನು ಇಳಕಲ್ ಸೀರೆಗಳು ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ. ಉತ್ತರ ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರದ ರಾಜ್ಯಗಳಲ್ಲಿ ಈ ಸೀರೆಗಳನ್ನು ಉಡುತ್ತಾರೆ. ಇಳಕಲ್ ಸೀರೆಗಳು ವಿಶಿಷ್ಟ ಮಾದರಿಯನ್ನು ಹೊಂದಿದ್ದು ಸಾಮಾನ್ಯವಾಗಿ ಹತ್ತಿಯಿಂದ ತಯಾರಿಸಲಾಗುತ್ತದೆ. ಇತ್ತೀಚೆಗೆ ಇಳಕಲ್ನಲ್ಲಿ ತಯಾರಾಗುವ ಸೀರೆಗಳನ್ನು ಹೈ ಸೊಸೈಟಿ ಹೆಂಗಸರು ಫ್ಯಾಷನ್ ಸ್ಟೇಟ್ಮೆಂಟ್ಗಾಗಿ ಉಡುತ್ತಾರೆ. ಇಳಕಲ್ ಬ್ರಹ್ಮಕುಮಾರಿ ಸೇವಾ ಕೇಂದ್ರದ ಸಂಚಾಲಕಿಯ ರೂಪದಲ್ಲಿ ಆದರಣೀಯ ಅನಸೂಯ ಅಕ್ಕನವರು ನಿಮಿತ್ತರಾಗಿದ್ದಾರೆ. ಇವರ ಜನ್ಮ 1952ರಲ್ಲಿ ಕರ್ನಾಟಕ ರಾಜ್ಯದ ಬಳ್ಳಾರಿಯಲ್ಲಾಯಿತು. ಇವರು ಬಾಲ್ಯದಿಂದಲೂ ಭಕ್ತಿಭಾವ, ಓದು ಬರಹ, ಸಮಾಜ ಸೇವೆ, ಆಧ್ಯಾತ್ಮಿಕತೆ ಮುಂತಾದವುಗಳಲ್ಲಿ ವಿಶೇಷ ಅಭಿರುಚಿಯನ್ನು ಹೊಂದಿದ್ದರು. ಇವರು ಪ್ರೇಮ ಭಾವ, ಕ್ಷಮಾಭಾವ, ರಮಣೀಕತೆ, ಹರ್ಷಿತ ಮುಖತೆ, ವಿನಮ್ರತೆ, ಧೈರ್ಯತೆ, ನಿರ್ಮಾಣ ಚಿತ್ತದಂತಹ ಮುಂತಾದ ಗುಣಗಳಿಂದ ಸಂಪನ್ನರಾಗಿದ್ದಾರೆ. ಪರಮಾತ್ಮನನ್ನು ಅರಸುತ್ತಾ ಇವರು 1975ರಲ್ಲಿ ಈ ಈಶ್ವರ್ಯ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡರು. ಸೇವಾ ಕೇಂದ್ರದ ಶಾಂತಿಪೂರ್ಣ ವಾತಾವರಣ, ಸತ್ಯ ಪರಮಾತ್ಮನ ಪರಿಚಯವು ಇವರನ್ನು ಪ್ರಭಾವಿತರನ್ನಾಗಿ ಮಾಡಿತು. 1977ರಲ್ಲಿ ಇವರು ಸಂಸ್ಥೆಯ ಮುಖ್ಯಾಲಯವಾದ ಮೌಂಟ್ ಆಬುವಿನಲ್ಲಿ ಈಶ್ವರ್ಯ ಮಿಲನ ಮಾಡುವ ಸೌಭಾಗ್ಯವನ್ನು ಪಡೆದುಕೊಂಡರು. ಪರಮಾತ್ಮನಿಂದ ವಿಶೇಷ ವರದಾನ ಪ್ರಾಪ್ತಿ ಮಾಡಿಕೊಂಡು ಇವರು 1976ರಲ್ಲಿ ತಮ್ಮ ಜೀವನವನ್ನು ಈಶ್ವರಿಯ ಸೇವೆಯಲ್ಲಿ ಸಮರ್ಪಿತ ಮಾಡಿದರು. ಅಂದಿನಿಂದ ಮಂಗಳೂರು, ಚಿತ್ರದುರ್ಗ, ಗುಂತ್ಕಲ್, ಹುನಗುಂದ್, ಹೊಸಪೇಟೆ ಮೊದಲಾದ ಕಡೆ ಸೇವೆಯನ್ನು ಸಲ್ಲಿಸುತ್ತಾ 2004ರಿಂದ ಇಳಕಲ್ನಲ್ಲಿಯೇ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಜನತೆಗೆ ಈಶ್ವರಿಯ ಸಂದೇಶವನ್ನು ಕೊಡುತ್ತಾ ಇವರು ಅನೇಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ವರ್ತಮಾನ ಸಮಯ ಇವರ ಕುಶಲ ನೇತೃತ್ವದಲ್ಲಿ 1 ಸೇವಾ ಕೇಂದ್ರ, 2 ಗೀತಾ ಪಾಠಶಾಲೆಗಳು ಸೇರಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈಶ್ವರಿಯ ಪ್ರೀತಿ ಮತ್ತು ಪಾಲನೆಯನ್ನು ಪಡೆದುಕೊಳ್ಳುತ್ತಿದ್ದಾರೆ. ನಾವು ಲೌಕಿಕ ಮತ್ತು ಅಲೌಕಿಕ ಜನ್ಮಭೂಮಿ ಬಳ್ಳಾರಿ ಕರ್ನಾಟಕದಲ್ಲಿದೆ. ನಾವು ಬಾಲ್ಯಾವಸ್ಥೆಯಲ್ಲಿ ಫ್ಲಾರೆನ್ಸ್ ನೈಟಿಂಗೇಲ್ ಆ ಒಂದು ಪುಸ್ತಕದಲ್ಲಿ ಪಾಠ ಕೇಳಿದಾಗ ನಾವು ಸಹ ರೋಗಿಗಳ ಸೇವೆ ಮಾಡಬೇಕು ಎಂದು ನಮ್ಮ ಮನಸ್ಸಿನ ಇಚ್ಛೆಯಾಗಿತ್ತು. ನಾವು ನಮ್ಮ ಮನೆಯಲ್ಲಿ ನಮ್ಮ ತಂದೆ ಯಾವಾಗ್ಲೂ ತಪಸ್ಸಿನಲ್ಲಿ ಕುತ್ಕೊಳ್ತಾ ಇದ್ರು. ಗುರುಗಳ ಒಂದು ದೀಕ್ಷೆಯನ್ನ ತೆಗೆದುಕೊಂಡಿದ್ರು. ಅವರು ಅದು ಮಾಡ್ತಾ ಇರುವಾಗ ನಾವು ಪರಮಾತ್ಮನನ್ನ ಕಾಣ್ಬೇಕು ಅಂತ ಒಂದು ಹಂಬಲ ಇತ್ತು. ಎಲ್ಲಾ ಕಡೆಗೂ ನಾವು ಸತ್ಸಂಗಕ್ಕೆ ಹೋಗ್ತಾ ಇದ್ದೆವು. ನಾವು ಭಗವಂತನನ್ನ ಹುಡುಕ್ತಾ ಇದ್ದೆವು. ನಮ್ಮ ಓಣಿನಲ್ಲಿರುವಂತ ನಮ್ಮ ಫ್ರೆಂಡು ಸರ್ವಮಂಗಳ ಎಂದು ಆಕೆ ಈ ರೀತಿ ನಮಗೆ ಬಂದು ತಿಳಿಸಿದ್ರು. ಅಕ್ಕವ್ರೆ, ನಮ್ಮ ಅತ್ತೆಯ ಮನೆಯಲ್ಲಿ ಬ್ರಹ್ಮಕುಮಾರಿಯರು ಬಂದು ಭಗವಂತನ ಬಗ್ಗೆ ತಿಳಿಸ್ತಾ ಇದ್ದಾರೆ ಎಂದು ತಿಳಿಸಿದ್ರು. ಆಗ ನಾವು ಬ್ರಹ್ಮಕುಮಾರಿಯರಂದ್ರೆ ಜಟೆಯನ್ನ ಬಿಟ್ಟಿರ್ಬೋದು, ಅವರು ತುಂಬಾ ತಪಸ್ವಿಗಳು ಇರ್ಬೋದು ಅಂತ ನಾವು ಎಣಿಸಿ
ಆ ರೀತಿ ಕಲ್ಪನೆಯಲ್ಲಿ ಬ್ರಹ್ಮಕುಮಾರಿಯರೆಂದರೆ ಏನೋ ಒಂದು ವಿಶೇಷ ತಪಸ್ವಿಗಳು ಅಂತ ತಿಳ್ಕೊಂಡಿದ್ದೆವು. ಆಗ ನಾವು ಆ ಅಕ್ಕವರ ಜೊತೆಯಲ್ಲಿ ಆಶ್ರಮಕ್ಕೆ ಹೋಗಿ ನಾವು 7 ದಿನಗಳ ಪಾಠವನ್ನ ತಿಳಿದುಕೊಂಡೆವು. ಆಮೇಲೆ ನಮಗೆ ಈ ಜ್ಞಾನ ಮಾರ್ಗದಲ್ಲಿ ನಾಟಕದ ಆಯುಷ್ಯ ಕೇವಲ 5,000 ವರ್ಷ ಎಂಬುದು ನಮಗೆ ತುಂಬಾ ಆಶ್ಚರ್ಯಕರವಾದಂತ ಪಾಯಿಂಟ್ ಆಯಿತು. ಆಮೇಲೆ ಈ ಭಗವಂತ ಮೌಂಟ್ ಅಬುನಲ್ಲಿ ಅವತರಿಸಿದ್ದಾರೆ ಎಂದು ಹಿರಿಯ ಅಕ್ಕಂದಿರು ನಮಗೆ ತಿಳಿಸಿದಾಗ ಪರಮಾತ್ಮ ಅಲ್ಲಿ ನೆಲೆಸಿದ್ದಾರೆ, ಬಂದಿದ್ದಾರೆ ಎನ್ನುವುದನ್ನ ಅರಿತುಕೊಂಡಾಗ ನಾವು ಜಾತಕ ಪಕ್ಷಿಯಂತೆ ಹೇಗೆ ಅಲ್ಲಿ ನಾವು ಹೇಗೆ ಮುಟ್ಟೋಣ, ಯಾವಾಗ ಹೋಗ್ಬೇಕು ಅನ್ನುವಂತ ತುಂಬಾ ನಮಗೆ ಆಸಕ್ತಿ ಇತ್ತು. ಅದನ್ನು ಪರಮಾತ್ಮ ನಮಗೆ ಪೂರೈಸಿದ್ರು ಶಿವ ತಂದೆ. ಮತ್ತು ನಮ್ಮ ಮನೆಯಲ್ಲಿ ನಾವು ಒಬ್ಬರೇ ಜ್ಞಾನ ಮಾರ್ಗದಲ್ಲಿ ನಡೀತಾ ಇದ್ದೆವು. ಆಗ ನಮ್ಮ ತಾಯಿಯವರು ನೀವು ಸಮರ್ಪಣೆ ಆಗೋದು ಬೇಡ, ಕ್ಲಾಸಿಗೆ ಹೋಗ್ತಾ ಬರಬೇಕು ಅಂತ ನಮ್ಮ ತಾಯಿಯವರ ಇಚ್ಛೆ ಇತ್ತು. ಆದರೆ ನಾನು ಸಮರ್ಪಣೆ ಆಗ್ತೀನಿ, ಭಗವಂತನ ಸೇವೆ ಮಾಡ್ತೀನಿ ಅಂತ ಹೇಳಿದಾಗಲೂ ನಮ್ಮ ತಾಯಿ ಒಪ್ಪಲಿಲ್ಲ. ಆಗ ಅವರಿಗೆ ನಾವು ತಿಳಿಸಿದೆವು, ನೋಡ್ರಿ ನಿಮಗೆ ಎಷ್ಟೊಂದು ಜನ ಮಕ್ಕಳಿದ್ದಾರೆ, ನನ್ನನ್ನು ಪರಮಾತ್ಮನ ಸೇವೆಗೆ ಅರ್ಪಿಸಿರಿ ಅಂತ ನಾವು ಹೇಳಿದಾಗ್ಲೂ ನಮ್ಮ ತಾಯಿ ನಮಗೆ ಒಪ್ಪಿಗೆ ಕೊಡ್ಲಿಲ್ಲ. ನಮ್ಮ ಅಣ್ಣಂದಿರು ಎಲ್ಲರೂ ಸಹ ಇಲ್ಲ ನೀವು ಹೋಗ್ಬಾರ್ದು ಅಂತ ಒತ್ತಾಯ ಪೂರ್ವಕವಾಗಿ ನನ್ನನ್ನ ಮನೆಯಲ್ಲೇ ಇರಿಸ್ತಾ ಇದ್ರು, ಆಶ್ರಮಕ್ಕೆ ಕಳಿಸ್ತಾ ಇರ್ಲಿಲ್ಲ. 1 ವರ್ಷದ ಬಳಿಕ ನಾನೇ ನಿರ್ಣಯ ಮಾಡಿ ಪರಮಾತ್ಮನ ಸಂದೇಶ ಎಲ್ಲರಿಗೂ ತಿಳಿಸಬೇಕು ಎನ್ನುವಂತ ಇಚ್ಛುಕತೆಯಿಂದ ನಾವಾಗಿ ಸಮರ್ಪಣೆ ಆಗಿ 8 ವರ್ಷಗಳ ನಂತರ ಮತ್ತು ನಮ್ಮ ಮನೆಯವರಿಗೂ ಯೋಗ ಬಲದಿಂದ ಅವರನ್ನು ಬಾಬರ ಮಕ್ಕಳನ್ನಾಗಿ ಬಾಬಾ ಮಾಡಿಕೊಂಡಿದ್ದಾರೆ. ನಮ್ಮ ಅಕ್ಕಂದಿರು ನಮ್ಮ ಅಕ್ಕಂದಿರ ಮಕ್ಕಳು ಸಹ ಈ ಜ್ಞಾನ ಮಾರ್ಗದಲ್ಲಿ ನಡೀತಾ ಇದ್ದಾರೆ. ಶಿವ ಪರಮಾತ್ಮ ನಮಗೆ ಇಷ್ಟೊಂದು ಚೆನ್ನಾಗಿ ಎಲ್ಲ ಪ್ರಕಾರ ಬಾಬಾ ನಮಗೆ ಆಶ್ರಯವನ್ನು ಮತ್ತು ಎಲ್ಲ ಪ್ರಕಾರ ಆಧಾರಗಳನ್ನು ಎಲ್ಲಾ ರೀತಿ ನಮಗೆ ಸಹಯೋಗವನ್ನು ಬಾಬಾ ಕೊಟ್ಟಿದ್ದಾರೆ. ಮತ್ತು ನಾವು 50 ವರ್ಷ ಆಯುಷ್ಯ ತನಕ 48 ವರ್ಷಗಳಾದ ನಂತರ ನಾವು ಕಾಲುಗಳಿಗೆ ಗುಟ್ಟನಕ ಆಪರೇಷನ್ ಅನ್ನ ಮೊಣಕಾಲು ಚಿಪ್ಪಿನ ಆಪರೇಷನ್ ಆಯ್ತು 45 ವರ್ಷಕ್ಕೆ. ಆಗೆಲ್ಲ ಡಾಕ್ಟರ್ಗಳು ಇಷ್ಟು ಚಿಕ್ಕ ವಯಸ್ಸಿಗೆ ಮಾಡ್ಕೊಡುದು ಅಂತ ಬೇರೆಯವರೆಲ್ಲ ಸಲಹೆ ಕೊಟ್ರು. ಮತ್ತು ನಮ್ಮ ಹಿರಿಯ ಸಹೋದರರು ಸಹ ಬೇಡ ಅಂತ ಅಂತಿದ್ರು. ಆದ್ರೂ ಸಹ ನನಗೆ ಎಲ್ಲ ಮಹಾರಥಿಗಳು ಇಲ್ಲ ಮಾಡ್ಕೋಬಹುದು ಅಂತ ಸೂಚನೆ ಕೊಟ್ರು. ಅದೇ ರೀತಿಯಾಗಿ ನಾವು ಮತ್ತೊಂದು ಪರೀಕ್ಷೆಯಲ್ಲಿ ಪಾಸ್ ಆದೆವು. ಹೇಗೆ ಈ ಹೊಟ್ಟೆ ಆಪರೇಷನ್ ಅದು ಸಹ ದೊಡ್ಡ ಪರೀಕ್ಷೆಯನ್ನ ಬಾಬಾ ಪಾಸ್ ಮಾಡಿಸಿದ್ರು. ಈ ರೀತಿ ನಮಗೆ ರೋಗದಿಂದ ಮುಕ್ತ, ಬಂಧನದಿಂದ ಮುಕ್ತ ಎಲ್ಲ ಪ್ರಕಾರ ಬಾಬಾ ಮಾಡಿ ನಿರ್ವಿಘ್ನ ಸೇವಾದಾರಿ ಎನ್ನುವಂತ ರೀತಿಯಲ್ಲಿ ನಮ್ಮನ್ನ ಬಾಬಾ ನಡೆಸ್ತಾ ಇದ್ದಾರೆ. ಮತ್ತೊಂದು ನಾವು ಜ್ಞಾನ ಮಾರ್ಗದಲ್ಲಿ ನಾವು ಶುರುಗೆ 77ನೇ ಇಸ್ವಿನಲ್ಲಿ ಪ್ರಥಮವಾಗಿ ಬಾಬನ ಮನೆಗೆ ಬಾಬನ ಮಿಲನಕ್ಕೆ ನಾವು ಬಂದಿದ್ದೆವು. ಆ ಸಮಯದಲ್ಲಿ ಬಾಬಾ ನಮಗೆ 4 ಸಬ್ಜೆಕ್ಟ್ಗಳ ಬಗ್ಗೆ ಸಮಾನವಾಗಿರ್ಬೇಕು ಮತ್ತು ಬಾಬಾ ನೀನು ಬಂಧನ ಮುಕ್ತ ಆತ್ಮ ಅಂತ ವರದಾನವನ್ನ ಬಾಬಾ ನಮಗೆ ಕೊಟ್ಟಿದ್ದಾರೆ. ಮತ್ತೊಂದು ಸಲ ಹೋದಾಗ ಬಾಬಾ ನೀನು ಅತ್ತಕ್ ಸೇವಾದಾರಿ, ನೀನು ಎಲ್ಲ ಪ್ರಕಾರ ವಿಶ್ವ ಸೇವೆ ಮಾಡುವಂತ ಆತ್ಮ ಎನ್ನುವಂತ ವರದಾನವನ್ನು ಬಾಬಾ ನಮಗೆ ಕೊಟ್ಟಿದ್ದಾರೆ. ಬಾಬನ ಮೂಲಕ ದೃಷ್ಟಿ, ಬಾಬನ ಮೂಲಕ ನಮಗೆ ಟೋಲಿಯನ್ನ ಬಾಬಾ ಸ್ವತಃ ನಮಗೆ ತಿಳಿಸಿದರೆ ಅದ್ಭುತ ಕ್ಷಣಗಳನ್ನು ನೆನೆಸ್ಕೊಂಡಾಗ ಎಷ್ಟೊಂದು ನಮಗೆ ಸಂತೋಷವಾಗುತ್ತೆ. ಪ್ರಕಾಶ್ ಮಣಿ ದಾದಿಯವರು ನಮಗೆ 5 ಜನರು ಕರ್ನಾಟಕ ಹುಬ್ಳಿ ಝೋನಿಂದ ನಮಗೆ ಕರ್ಕೊಂಡು ಡೆಲ್ಲಿನಲ್ಲಿ 1 ತಿಂಗಳ ಕಾಲ ನಮಗೆ ಎಲ್ಲ ಪ್ರಕಾರ ಅಲ್ಲಿ ವ್ಯವಸ್ಥೆಯನ್ನ ಮಾಡಿ ಬಟ್ಟಿ ಕಾರ್ಯಕ್ರಮ ಮತ್ತು ಎಲ್ಲ ರೀತಿಯಲ್ಲಿ ಟ್ರೈನಿಂಗ್ ಅನ್ನ 1 ತಿಂಗಳ ಕಾಲ ಡೆಲ್ಲಿನಲ್ಲಿ ನಾವು ಪಡ್ಕೊಂಡಿದ್ದೆವು. ಆ ಒಂದು ಬಟ್ಟಿನಲ್ಲಿ 40 ಜನ ಇದ್ದೆವು. ಆಗ ನಮಗೆ ಆಲಿಬಾಬಾ, ಶಿವಬಾಬಾ, 40 ಜನ ಕಳ್ಳರು, ನಾವು ಬಾಬನ ಸಮರ್ಪಿತ ಅಕ್ಕಂದಿರು ಅಲ್ಲೆಲ್ಲರೂ ಸಹ ಸೇರಿದ್ದೆವು. ನಮಗೆ ಎಲ್ಲ ಪ್ರಕಾರ ಬಾಬನ ಸೇವೆಯನ್ನ ಬಾಬಾ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಬಾಬನ ಮಗು ಆಗಿರೋದು 1975 ಇಸ್ವಿನಲ್ಲಿ, ಸರೆಂಡರ್ ಆಗಿರುವುದು 1976ನೇ ಇಸ್ವಿನಲ್ಲಿ.
ನಾವು ಪ್ರಪ್ರಥಮ ಗುಂತಕಲ್ ಸೇವಾ ಕೇಂದ್ರದಲ್ಲಿ ಇದ್ದೆವು. ಅಲ್ಲಿ ಒಬ್ಬ ಅಕ್ಕವರಿಗೆ ಬಾಬಾ ಸಾಕ್ಷಾತ್ಕಾರವನ್ನ ಮಾಡಿಸಿ ಮನೆಯನ್ನ ಕಟ್ಟಿಸಿ ಕೊಟ್ಟಿದ್ದಾರೆ. ಆ ಮನೆ ಉದ್ಘಾಟನೆ ಸಲುವಾಗಿ ಮನೋಹರ್ ದಾದೀಜಿಯವರು ಬಂದಿದ್ರು 77ನೇ ಇಸ್ವಿನಲ್ಲಿ. ಅಲ್ಲಿ ವಿಶೇಷ ಸೇವೆಯನ್ನ ಬಾಬಾ ಮಾಡಿದ್ದಾರೆ. ಮತ್ತು ನಾವು ಮಂಗಳೂರು, ಚಿತ್ರದುರ್ಗ, ಬಳ್ಳಾರಿ ಮತ್ತು ಆದೋನಿ ಮತ್ತು ಲಿಂಗಸೂಗೂರು, ಹುನಗುಂದ, ಹೊಸಪೇಟೆ ಇತ್ಯಾದಿ ಅನೇಕ ಊರುಗಳಲ್ಲಿ ಬಾಬಾ ಸೇವೆಯನ್ನ ಮಾಡಿಸಿಕೊಂಡಿದ್ದಾರೆ. ಈ ರೀತಿ ನಾವು ವರ್ತಮಾನ ಸಮಯದಲ್ಲಿ ನಾವು ಇಳಕಲ್ ಸೇವಾ ಕೇಂದ್ರದಲ್ಲಿ ಇದ್ದೇವೆ. ಇಲ್ಲಿ ಬಾಬಾ ಸೈಟನ್ನು ಮನೆಯನ್ನು ಸಹ ಮಾಡಿಸಿಕೊಂಡಿದ್ದಾರೆ. ಈ ರೀತಿ ಹಂತ ಹಂತವಾಗಿ ಇಲ್ಲಿ ನಾವು ಅನೇಕ ಆತ್ಮಗಳ ಸೇವೆಯನ್ನ ಮಾಡ್ತಾ ಇದ್ದೇವೆ. ನಮ್ಮ ಜೀವನದಲ್ಲಿ ವಿಶೇಷವಾಗಿ ಧಾರಣೆ ಇರುವಂತ ಮಾತು ಎಂದರೆ, ನನಗೆ ಯಾವತ್ತೂ ಸುಳ್ಳು ಹೇಳುವುದು ಇಷ್ಟ ಆಗುವುದಿಲ್ಲ. ಆದ್ದರಿಂದ ನಾನು ಸತ್ಯವಾಗಿ ನಡ್ಕೊಂಡು ಬೇರೆಯವರಿಗೂ ಸತ್ಯವಾಗಿ ನಡೀರಿ ಎನ್ನುವಂತ ಸತ್ಯತೆಯ ಗುಣ ನನಗೆ ತುಂಬಾ ಇಷ್ಟವಾಗಿರುತ್ತೆ. ಆಮೇಲೆ ಸ್ವಚ್ಛತೆ, ನಾನು ಬಾಲ್ಯಾವಸ್ಥೆಯಿಂದಲೂ ಸಹ ಎಲ್ಲ ಪ್ರಕಾರ ಸ್ವಚ್ಛತೆಯನ್ನ ನಾನು ಇಷ್ಟಪಡ್ತಾ ಇದ್ದೆ. ಆದ್ದರಿಂದ ಸ್ವಚ್ಛತಾ ಗುಣ ಅದು ತುಂಬಾ ನನಗೆ ಇಷ್ಟವಾದಂತ ಗುಣ ಆಗಿದೆ. ಆಮೇಲೆ ಪ್ರಾಮಾಣಿಕತೆ, ಯಾವ ವಸ್ತುಗಳನ್ನು ಯಾವುದಕ್ಕೆ ಬಳಸಬೇಕು ಎನ್ನುವಂಥದ್ದು ಅದು ಪ್ರಾಮಾಣಿಕತೆಯ ಒಂದು ವಿಶೇಷ ಗುಣ ನನಗೆ ತುಂಬಾ ಇಷ್ಟ. ಅಂತಿಮ ಸಮಯದ ವಿಶೇಷ ಪುರುಷಾರ್ಥ ಆಗಿದೆ. ನಾವು ಹಗುರವಾಗಿದ್ದು ಬೇರೆಯವರನ್ನು ಹಗುರ ಮಾಡುವಂಥದ್ದು. ನಾವು ಹಾರುವ ಹಕ್ಕಿಯಾಗಿ ಬೇರೆಯವರನ್ನು ಸಹ ಹಾರುವ ಹಕ್ಕಿಯಂತೆ ಮಾಡುವಂಥದ್ದು. ನಮ್ಮ ಮನಸ್ಸಿನ ಅಲ್ಲಿ ಹಗುರ, ಕರ್ಮಗಳಲ್ಲಿ ಹಗುರತೆ, ವ್ಯವಹಾರದಲ್ಲಿಯೂ ಹಗುರತೆ, ಡಬಲ್ ಲೈಟ್ ಆಗುವಂತ ಪುರುಷಾರ್ಥದ ಮೂಲಕ ಇಡೀ ವಿಶ್ವದ ಸೇವೆಯ ಒಂದು ಕಲ್ಯಾಣವನ್ನ ಮಾಡುವಂತ ಒಂದು ಗುರಿಯನ್ನ, ಪುರುಷಾರ್ಥವನ್ನ ನಾನು ಆತ್ಮ ಇಟ್ಕೊಂಡಿದ್ದೇನೆ. ಡಬಲ್ ಲೈಟ್ ಆಗಿ ವಿಶ್ವದ ಆತ್ಮಗಳಿಗೆ ಅವ್ರಿಗೂ ಸಹ ಡಬಲ್ ಲೈಟ್ ಮಾಡುವಂತ ವಿಶೇಷವಾದ ಈ ಪುರುಷಾರ್ಥ ನಾನು ಮಾಡ್ತಾ ಇದ್ದೀನಿ. ವಿಶ್ವದ ಆತ್ಮಗಳೇ, ಸಮಯ ತುಂಬಾ ಕಡಿಮೆ ಇದೆ. ಆದ್ದರಿಂದ ಸಮಯದ ಒಂದು ಪರಿಕಲ್ಪನೆ, ಸಮಯದ ಬಗ್ಗೆ ವಿಶೇಷ ನಾವು ಮೌಲ್ಯತೆಯನ್ನ ಕೊಟ್ಟು ಅದನ್ನ ಸದುಪಯೋಗ ಮಾಡಿಕೊಳ್ಳುವುದು ಮತ್ತು ಸಫಲ ಮಾಡುವಂತಹ ಸಮಯದ ಬಗ್ಗೆ ಅರಿವನ್ನ, ಸಮಯದ ಬಗ್ಗೆ ಮಹತ್ವವನ್ನ, ಸಮಯದ ಬಗ್ಗೆ ವಿಶೇಷ ಅದರ ಬಗ್ಗೆ ಗಮನ ಕೊಡಿರಿ ಎನ್ನುವಂತ ಸಂದೇಶವನ್ನು ನಾನು ಆತ್ಮ ಕೊಡ್ತಾ ಇದ್ದೇನೆ. ಆತ್ಮಗಳೇ, ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ. ಈ ಮಾತನ್ನ ನೆನಪಿನಲ್ಲಿ ಇಟ್ಟುಕೊಳ್ಳಿರಿ. ಪರಮಾತ್ಮನ ಅವತರಣೆ ಆಗಿದೆ. ಎಲ್ಲಾ ಪ್ರಪಂಚದ ಸಂಪತ್ತನ್ನ ಒಂದು ಕಡೆ ಇಟ್ಟುಕೊಂಡು ಪರಮಾತ್ಮನ ಒಂದು ಸಂಪತ್ತು, ಜ್ಞಾನ ಸಂಪತ್ತನ್ನ ಮತ್ತೊಂದು ಕಡೆ ಇಟ್ಟುಕೊಂಡಾಗ ಭಗವಂತನ ಒಂದು ಮೌಲ್ಯತೆ, ಭಗವಂತ ಕೊಡುವಂತ ಜ್ಞಾನ ನಮ್ಮ ಜೀವನಕ್ಕೆ ಅತಿ ಅಮೂಲ್ಯ ಇದೆ. ಸಂಪತ್ತು ಎಷ್ಟಿದ್ದರೂ ಅದು ಎಲ್ಲ ವ್ಯರ್ಥ, ಅದು ಇರೋ ತನಕಷ್ಟೇನೆ. ನಮ್ಮ ಜೊತೆಗೆ ಬರುವಂತ ಸಂಪತ್ತು ಸಂಪಾದನೆ ಮಾಡಿಕೊಳ್ಳಿರಿ. ಜ್ಞಾನ ಸಂಪತ್ತು, ಗುಣಗಳ ಸಂಪತ್ತು ಮತ್ತು ಸೇವೆಯ ಸಂಪತ್ತು, ಆಶೀರ್ವಾದ ಸಂಪತ್ತು ತಾವೆಲ್ಲ ಪಡೆಯಬೇಕು ಎನ್ನುವಂಥದ್ದು ನನ್ನ ಒಂದು ಸಂದೇಶವಾಗಿದೆ. ನಾನು ಈ ಜ್ಞಾನದಲ್ಲಿ ಬಾಲ್ಯದಿಂದಲೂ ಈ ಜ್ಞಾನದಲ್ಲಿದ್ದೇನೆ. ನಮ್ಮ ಅಕ್ಕವ್ರ ಬಗ್ಗೆ ಹೇಳಬೇಕು ಅಂತಂದರೆ, ನಮ್ಮ ಅಕ್ಕರು ಈ ಇಳಕಲಿಗೆ ಬಂದ ಮೇಲೆ ಅಷ್ಟೊಂದು ಡೆವಲಪ್ಮೆಂಟ್ ಆಗಿದೆ. ಮತ್ತು ಅಕ್ಕರು ಹೇಳಬೇಕು ಅಂತಂದರೆ, ನಮ್ಮ ಕುಟುಂಬದ ಪರಿವಾರದವ್ರಿಗೆ ಬಹಳಷ್ಟು ಎಂಕರೇಜ್ ಮಾಡ್ತಾರೆ. ಯಾವುದೇ ರೀತಿಯಲ್ಲಿ ನಮಗೆ ಸಹಯೋಗ ಬೇಕು ಅಂತಂದ್ರೂ ಅಕ್ಕವ್ರು ಭಾಳ ಹೆಲ್ಪ್ ಮಾಡ್ತಾರೆ. ಎಲ್ಲರಿಗೂ, ಅಣ್ಣಂದಿರಿರ್ಬೋದು, ಅಕ್ಕಂದಿರಿಗಿರ್ಬೋದು. ನಾವು ಅವ್ರಿಗೆ ನೋಡಿ ಭಾಳಷ್ಟು ಕಲ್ತಿದ್ದೀವಿ. ಸೊ ಎಷ್ಟು ಹೇಳಿದ್ರು ಅಕ್ಕವ್ರ ಬಗ್ಗೆ ಸಾಕಾಗಿ. ನಮ್ಮ ಈ ದೀದಿಯವರು, ಶಿವ ಬೇಂಜಿಯವರು ಬಂದ ನಂತರ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಜಾಸ್ತಿ ಆಗಿದ್ದಾರೆ. ಆಮೇಲೆ ಇಲ್ಲೆಲ್ಲ ಸೆಂಟ್ರ್ ಇದ್ದಿಲ್ಲ, ಆಶ್ರಮ ಇದ್ದಿಲ್ಲ. ಆಶ್ರಮ ಇಲ್ಲ, ಸ್ವಂತ ಆಶ್ರಮವನ್ನು ತಯಾರು ಮಾಡಿದ್ದಾರೆ. 2 ಅಂತಸ್ತು ಬಿಲ್ಡಿಂಗ್ ಕಟ್ಟಿದ್ದಾರೆ. ಅನೇಕ ಆತ್ಮಗಳ ಸಂದೇಶ ಕೊಟ್ಟು ಅನೇಕ ಆತ್ಮಗಳನ್ನು ತಯಾರು ಮಾಡಿದ್ದಾರೆ. ಅವರಲ್ಲಿ ಒಂದು ವಿಶೇಷತೆ ಏನಂದರೆ, ಒಂದು ಹೆಜ್ಜೆ ಇಟ್ಟಿಂದ ಆ ಹೆಜ್ಜೆಯನ್ನು ಹಿಂತೆಗೆಯೋದಿಲ್ಲ. ಏನು ಮಾಡ್ಬೇಕಂತ ಮಾಡಿರ್ತಾರೆ ಅದನ್ನು ಏನೋ ಕಷ್ಟಪಟ್ಟು ಮಾಡ್ತಾರೆ. ಬಿಲ್ಡಿಂಗ್ಗಳನ್ನು ತಯಾರು ಮಾಡಿದರು, ಆತ್ಮಗಳನ್ನು ತಯಾರು ಮಾಡಿದ್ದಾರೆ. ಎಲ್ಲ ನಮ್ಮ ಆಶ್ರಮದಲ್ಲಿ 100-150 ಮಂದಿ ಬರ್ತಾರೆ. ಜಾಸ್ತಿ ಜನ ನಮ್ಮಲ್ಲಿ ಆತ್ಮಗಳನ್ನು ಹುಟ್ಟಿಸಿದ್ದಾರೆ. ತಮ್ಮ ಆರೋಗ್ಯ ಸರಿ ಇಲ್ಲ ಅಂದರೂ ಆರೋಗ್ಯದ ಲಕ್ಷ್ಯ ಕೊಡಲಾರದೆ ಅತಿ ಸೇವೆಯನ್ನು ಮಾಡಿದ್ದಾರೆ. ಅಂಥ ಟೀಚರ್ ಸಿಕ್ಕಿದ್ದು ನಮ್ಮ ಸೌಭಾಗ್ಯವಾಗಿದೆ. ಈ ಆಶ್ರಮ ಅಂತಂದ್ರೆ ನನಗನ್ಸಿದ ಮಟ್ಟಿಗೆ
ಒಂದು ಋಷಿಗಳ ಆಶ್ರಮ ಅಂತ ಅನಿಸ್ತದೆ. ಎಷ್ಟೋ ಜನ ಶಾಲಾ ಕಾಲೇಜುಗಳಲ್ಲಿ ಕಲಿತಾರೆ, ಪ್ರೈಮರಿ ಸ್ಕೂಲ್, ಹೈಸ್ಕೂಲ್, ಕಾಲೇಜ್ ಲೆವೆಲ್ ಹೋದ್ರೂ ಕೂಡ ಈ ಆಶ್ರಮದೊಳಗೆ ನಾನೊಬ್ಬ ಶಿಕ್ಷಕನಾಗಿ ಇಲ್ಲೇ ಅಕ್ಕ ಅವ್ರು ಹೇಳ್ತಕ್ಕಂಥದ್ದು ಕೇಳಿದಾಗ ನಾನೊಬ್ಬ ವಿದ್ಯಾರ್ಥಿಯಾಗಿ ನಾನು ಇಲ್ಲೇ ನೋಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಅಕ್ಕ ಅವರು ಯಾವ ರೀತಿ ನಮಗೆ ಕಂಡ್ರು ಅಂತಂದ್ರೆ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಎಂಬ ಭಾವದಿಂದ ನಮಗೆ ಕಂಡಿದ್ದಾರೆ. ಈ ತ್ರಿಮೂರ್ತಿ ರೂಪವಾಗಿ ಅವರು ಕಂಡಿದ್ದಾರೆ. ಈ ರೀತಿಯಾಗಿ ಅವರು ಎಲ್ಲಿ ನೋಡಿದತ್ತನ್ನು ನಾವು ನೋಡ್ತೀವಿ. ಎಂಥ ಚಿಕ್ಕ ಮಕ್ಕಳಿಗಾದ್ರೂ ಕೂಡ ಎಷ್ಟು ಸುಲಭವಾಗಿ ತಲೆ ಮೇಲೆ ಕೈ ಆಡಿಸ್ಕಾಸಿ ನಮ್ಗೆ ಹೇಳ್ತಾರೋ ಆ ರೀತಿ ಹೇಳ್ತಿದ್ದಾರೆ. ಇಲ್ಲಿ ಶಿವಬಾಬಾನ ಹೊರತು ಮತ್ತೊಂದು ಏನೇನು ತೆಗೆದಿಲ್ಲ. ಪ್ರತಿಯೊಬ್ಬರೂ ಕೂಡ ನಾವು ಮಕ್ಕಳಾಗೇ ನಡಿಬೇಕು, ಮಕ್ಕಳಂತಲೇ ನಾವು ಆ ಶಿವಲೋಕದೊಳಗೆ ಇರ್ತಕ್ಕಂಥ ಆ ಪರಮಧಾಮಕ್ಕೆ ಹೋಗುವಂಥ ಹಾದಿಯ ಮಾರ್ಗದ ಹತ್ರನ ಅವ್ರು ನಮ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ರೀತಿಯಾಗಿ ನಮಗೆ ಯಾವಾಗಲೂ ಕೂಡ ನಮ್ಮ ಮೈಂಡಿನೊಳಗೆ ಲೈಟ್ ಆ್ಯಂಡ್ ಮೈಟ್ ಅಂತಕ್ಕಂಥ ಶಬ್ದಗಳನ್ನೇ ಅವರು ನಮಗೆ ಕೊಡ್ತಾ ಬಂದಿದ್ದಾರೆ. ಇದು ಲೋಕ ಎಂಥ ಲೋಕಪ್ಪ ಅಂದ್ರೆ ಎಂಥ ಸುಂದರಮಯವಾದ ಲೋಕ. ಯಾವ ರೀತಿಯಾಗಿ ನಾವು ವರ್ಣನೆ ಮಾಡಲಿ, ಈ ಸುಂದರವಾದಂಥ ಹೂದೋಟದಲ್ಲಿರ್ತಕ್ಕಂಥ ಥರದ ಹೂಗಳು ಯಾವ ರೀತಿಯಾಗಿ ಇವೆಯೋ ಆ ರೀತಿಯಾಗಿ ನಾವು ಮಕ್ಕಳು ಆ ತೋಟದಂಥ ಅಕ್ಕ ಅವರು ತೋಟ ಮಾಡಿರಲಿಲ್ಲ, ಆ ತೋಟದೊಳಗೆ ನಾವೆಲ್ಲ ಚಿಕ್ಕ ಮಕ್ಕಳ ಹಾಗೆ ಹೂಗಳನ್ನು ಅರಳಿ ಸುಗಂಧವನ್ನು ಬೀಸ್ತಾ ಇದ್ದೇವೆ. ಈ ರೀತಿಯಾಗಿ ನಾವು ಸುಗಂಧವನ್ನೇ ಬೀಸ್ತಕ್ಕಂಥ ವ್ಯಕ್ತಿಗಳು ಮಾಡಿದ್ದಾರೆ. ಅಂಥ ವ್ಯಕ್ತಿಗಳು ನಮಗೆ ಸಾಕಷ್ಟು ರೀತಿಯಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಸಂಗಮಯುಗವಿದು ವಜ್ರದ ಯುಗ, ಶಿವಪಿತ ಬಂದಿಹನು ಧರೆಯಲೀಗ. ಸಂಗಮಯುಗವಿದು ವಜ್ರದ ಯುಗ, ಶಿವಪಿತ ಬಂದಿಹನು ಧರೆಯಲೀಗ. ಅವನೊಡನೆ ಕಳೆವ ಗಳಿಗೆಯು ಯೋಗ್ಯ, ಅವನೊಡನೆ ಕಳೆವ ಗಳಿಗೆಯು ಯೋಗ್ಯ. ಜನುಮ ಜನುಮಕ್ಕೆ ಪಡೆವೆವು ಭಾಗ್ಯ. ಸಂಗಮಯುಗವಿದು ವಜ್ರದ ಯುಗ, ಶಿವಪಿತ ಬಂದಿಹನು ಧರೆಯಲೀಗ. ಅಧರ್ಮಗಳು ಹೆಚ್ಚಿ ಮೆರೆದಾಗ